ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾನು ಪ್ರತಿದಿನದ ನನ್ನ ವ್ಯವಹಾರದಲ್ಲಿ ಕರ್ತನು ಮುಂದೆ ಇರಲಿ. ಅದರ ಅರ್ಥ ಏನಪ್ಪ ಅಂತಂದರೆ 2 ತಿಮೋತಿ 2ನೇ ಅಧ್ಯಾಯ 4 ನೀವು ನೋಡುವುದಾದರೆ, ಯುದ್ಧಕ್ಕೆ ಹೋಗುವವನು ಈ ಜೀವನದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನ ಸೈನಿಕನನ್ನಾಗಿ ಆರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡ್ತಾನೆ. ಇಲ್ಲಿ ಗಮನಿಸಿ, ಯುದ್ಧಕ್ಕೆ ಹೋಗುವವನು ಅವನು ಯುದ್ಧವನ್ನೇ ನೋಡ್ತಾನಂತೆ. ಈ ಜೀವನದ ವ್ಯವಹಾರಗಳನ್ನು ಅವನು ನೋಡುವುದಕ್ಕೆ ಹೋಗಲ್ಲ. ಅಂದರೆ ಅವನ ಗುರಿ ಏನಿರುತ್ತದೆ, ಆ ಗುರಿಯನ್ನು ಮುಟ್ಟುವುದಕ್ಕೆ ಹೋಗು. ಅಂದರೆ ಈ ಪೌಲ ತಿಮೋತಿನಿಗೆ ಎಚ್ಚರಿಸುವಂಥದ್ದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ದೇವರಿಂದ ಮೆಚ್ಚಲ್ಪಡುವಂಥದ್ದು. ಇಲ್ಲಿ ಹೇಗೆ ರಕ್ಷಣೆಯನ್ನು ಹೊಂದಬೇಕೆಂದು ಪೌಲನು ತಿಮೋತಿನಿಗೆ ಹೇಳ್ತಾ ಇಲ್ಲ, ಬದಲಿಗೆ ಹೇಗೆ ಆತನು ಕ್ರಿಸ್ತನ ಫಲದಾಯಕ ಸೈನಿಕನಾಗಿರಬಹುದು ಎಂಬುದನ್ನು ಹೇಳುತ್ತಿದ್ದಾನೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು ಎಂಬುದು ಪೌಲನು ಅವನಿಗೆ ಹೇಳಿದನು. 2 ತಿಮೋತಿ 2ನೇ ಅಧ್ಯಾಯ 15. ತಿಮೋತಿ ಆಗಾಗಲೇ ದೇವರಿಂದ ಅಂಗೀಕರಿಸಲ್ಪಟ್ಟಿದ್ದಾನೆ. ಆದರೆ ಈಗ ಆತನು ದೇವರ ಮೆಚ್ಚುಗೆಯನ್ನು ಗಳಿಸುವುದಕ್ಕೆ ಪ್ರಯಾಸ ಪಡಬೇಕಾಗಿತ್ತು. ಪೌಲ ತಾನೇ ಕ್ರಿಸ್ತನಿಂದ ಕ್ರೈಸ್ತ ಸೇವೆಯಲ್ಲಿ ಅವನನ್ನು ನಡೆಸಲ್ಪಟ್ಟನು. ಯಾಕೆಂದರೆ ದೇವರ ಮೆಚ್ಚುಗೆಯನ್ನು ಗಳಿಸಿದನು. ಆತನು ಹೇಳುವ ಹಾಗೆ, ನನಗೆ ಬಲವನ್ನು ದಯಪಾಲಿಸಿ ನನ್ನನ್ನು ನಂಬಿಗಸ್ತನೆಂದೆನಿಸಿ ತನ್ನ ಸೇವೆಗೆ ನನ್ನನ್ನು ನೇಮಿಸಿದ ನನ್ನ ಕರ್ತನಾದ ಕ್ರಿಸ್ತ ಯೇಸುವಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಫಲವನ್ನು ಕೊಟ್ಟಂಥವರು ಯಾರು? ಕೃಪೆಯನ್ನು ಕೊಟ್ಟಂಥವರು ಯಾರು? ನಂಬಿಕಸ್ಥನೆಂದೆನಿಸಿದವರು ಯಾರು? ಸೇವೆಗೆ ನೇಮಿಸಿದವರು ಯಾರು? 1 ತಿಮೋತಿ 1ನೇ ಅಧ್ಯಾಯ 12 ನಾವು ನೋಡ್ತೇವೆ, ನಮಗೆ ಫಲವನ್ನು ಕೊಡುವಂಥವನು ಕರ್ತನಾದಂಥ ಯೇಸು ಕ್ರಿಸ್ತ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಬಲವನ್ನು ದಯಪಾಲಿಸಿದಾತನು ನಮ್ಮ ಕರ್ತನಾದಂಥ ಕ್ರಿಸ್ತ ಯೇಸುವೇ. ಆತನು ನನ್ನನ್ನು ನಂಬಿಗಸ್ತನೆಂದು ಎಣಿಸಿ ಈ ಸೇವೆಯನ್ನು ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೇರೆ, ನಮ್ಮ ಜೀವಿತದಲ್ಲಿ ನಾವು ನಂಬಿಕೆಯಿಂದ ಇರಬೇಕಾಗ್ತದೆ. ನಮ್ಮ ನಂಬಿಕೆ ಕರ್ತನಿಗೆ ಮೆಚ್ಚುಗೆಯಾಗಿರಬೇಕು. ಕರ್ತನಿಗೆ ಯಾವಾಗ ನಮ್ಮ ನಂಬಿಕೆ ಮೆಚ್ಚುಗೆಯಾಗ್ತದೋ ಆವಾಗ ನಮ್ಮನ್ನು ದೇವರು ಹಂತವಾಗಿ ನಮ್ಮನ್ನು ಹೆಚ್ಚಿಸುವವರಾಗಿದ್ದಾರೆ. ಹಂತವಾಗಿ ನಮಗೆ ಆಶೀರ್ವಾದಗಳು ಬರ್ತವೆ. ಪೌಲನು ಆ ಕರೆಯಲ್ಪಟ್ಟಾಗ, ಅಂದರೆ ಆಯಲ್ಪಟ್ಟಾಗ ನಂಬಿಕಸ್ಥರೊಂದಿಗೆ ಒಬ್ಬನಾಗಿರ್ತಾನೆ. ಕರೆಯಲ್ಪಡುವಂಥದ್ದು, ಆಯಲ್ಪಡುವಂಥದ್ದು, ನಂಬಿಕೆಯಿಂದ ನಡೆಯುವಂಥದ್ದು ನಮ್ಮ ಜೀವಿತಗಳಲ್ಲಿ ವಿರಳಾತಿ ವಿರಳ. ತಿಮೋತಿ ಅವನು ಅವರೊಳಗೆ ಒಬ್ಬನಾಗಿ ಎಣಿಸಲ್ಪಡಬೇಕೆಂಬುದಾಗಿ ಅವನ ಹಂಬಲ ಆಗಿತ್ತು. ಆದರೆ ಪೌಲನು ಮೆಚ್ಚುಗೆಗೊಳಿಸುವಂಥ ಮೊದಲು ಪರೀಕ್ಷಿಸಲ್ಪಡ್ತಾನೆ. ನಾವು ಸಹ ಪರೀಕ್ಷಿಸಲ್ಪಟ್ಟಿದ್ದೇವೆ. ದೇವರು ಯಾರನ್ನೇ ಪರೀಕ್ಷಿಸುವ ಮೊದಲು ತನ್ನನ್ನು ಅವರಿಗೆ ಒಪ್ಪಿಸಿಕೊಡುವುದಿಲ್ಲ. ದೇವರ ವಾಕ್ಯದಲ್ಲಿ ಅನೇಕ ಜನರು ಪರೀಕ್ಷೆ ವಿವರಗಳನ್ನು ಬರೆಯಲ್ಪಟ್ಟಿವೆ. ದೇವರು ಮೆಚ್ಚುಗೆಗೊಳಿಸಿದ್ದಾನೆ. ನಿರಾಕರಿಸಲ್ಪಟ್ಟವರು, ಆ ಉದಾಹರಣೆಗಳು ನಮಗೆ ಬಹಳ ಬೆಲೆ ಇಳುವು. ಯಾಕೆಂದರೆ ಅವೆಲ್ಲವೂ ನಮಗೆ ಎಚ್ಚರಿಕೆಯಾಗಿ ಬರೆಯಲ್ಪಟ್ಟಿವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನನ್ನನ್ನು ನೀವು ನಂಬಿಕಸ್ಥನನ್ನಾಗಿ ನಡೆಸು. ನನ್ನ ನಡೆಗಳಲ್ಲಿ, ನನ್ನ ನುಡಿಗಳಲ್ಲಿ, ನನ್ನ ಕ್ರಿಯೆಗಳಲ್ಲಿ, ನನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ದೇವರೇ, ಪ್ರತಿಯೊಂದು ಹಂತದಲ್ಲೂ ನಿಮಗೆ ನಂಬಿಕೆಯಾಗಿ ನಡೆಸುವಂಥ ಒಂದು ಕೃಪೆಯನ್ನು ಅನುಗ್ರಹಿಸು.
ನಿಮ್ಮ ರಕ್ತದನ್ನು ಚೆಲ್ಲಲ್ಪಡಲಿ ದೇವರೇ. ನನಗೆ ನಂಬಿಕೆ ಕೊಡು ಸ್ವಾಮಿ, ಬಲ ಕೊಡು ಸ್ವಾಮಿ, ನನ್ನನ್ನು ಆಶೀರ್ವದಿಸು ಸ್ವಾಮಿ, ನನ್ನನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಪರಮ ತಂದೆಯೇ, ಆಮೆನ್.